ಈ ಬೈಕ್ ಟ್ಯಾಕ್ಸಿ ಬೇಕು ಬೇಡ ಅನ್ನೋದು ವಿಚಾರವಾಗಿ ತುಂಬ ಆಲ್ರೆಡಿ ಹೋರಾಟಗಳಾಗಿದ್ದು, ಕಾನೂನಿನ ರೀತಿ ಹೋರಾಟಗಳಾಗಿದ್ದು, ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ನಾವು ಆಟೋ ಚಾಲಕರಾಗಿ, ಮಾಲೀಕರಾಗಿ ಏನು ಒತ್ತಾಯ ಮಾಡ್ತೀವಿ ಅಂತಂದರೆ, ಈಗ ಎಕ್ಸಾಂಪಲ್ಲು ಒಂದು ಮಾರ್ತಳ್ಳಿ ಅಂತ ಒಂದು ಏರಿಯಾ ತೊಗೊಂಡ್ರೆ, ಅಲ್ಲಿಂದ ವೈಟ್ಫೀಲ್ಡ್ಗೆ ಆಗ್ಬೋದು, ಬೆಳಂದೂರ್ಗೆ ಅಥವಾ ಮಹದೇವಪುರ ಆಗ್ಬೋದು, ಅಥವಾ ಇಂದ್ರಾನಗರ ಆಗ್ಬೋದು. ಹೀಗೆ ಎಲ್ಲ ಏರಿಯಾಗಳಲ್ಲೂ ಸೆಂಟ್ರಿಂದ ತೊಗೊಂಡ್ರೆ ಹೊರಗಡೆ ಹೋಗ್ತಕ್ಕಂಥ ಎಲ್ಲ ಕಂಪ್ನಿಗಳಿಗೆ ಕೆಲಸಕ್ಕೆ ಹೋಗ್ತಕ್ಕಂಥ ಜನರನ್ನು ಏನು ಆಟೋಗಳಲ್ಲಿ, ಕ್ಯಾಬ್ಗಳಲ್ಲಿ ಏನು ಒಂದು ಡ್ಯೂಟಿ ಮಾಡ್ತಾಯಿದ್ರು, ಟ್ರಿಪ್ ಮಾಡ್ತಾಯಿದ್ರು. ಈ ಬೈಕ್ ಟ್ಯಾಕ್ಸಿ ಶುರುವಾಗಿಂದ ಏನಾಗಿದೆ ಅಂದರೆ, ಅವರು ಏನು ಕಾಮನ್ ಪೀಪಲ್, ಸಾಮಾನ್ಯವಾಗಿ ಜನ ಏನು ಕೆಲಸಕ್ಕೆ ಹೋಗ್ತಾಯಿದ್ರು, ಅವರು 2 ಲಕ್ಷ, 3 ಲಕ್ಷ, 1 ಲಕ್ಷದಿಂದ 5 ಲಕ್ಷದವರೆಗೂ ಸಂಬಳ ತಗೊಳ್ಳೋರು, ಇನ್ನೂ ಹೆಚ್ಚಿನ ಸಂಬಳ ತಗೊಳ್ಳೋವಂಥವ್ರು ಇದ್ದಾರೆ. ಅವ್ರಿಗೂ ಕೂಡ ಈ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟಿರೋದ್ರಿಂದ, ಅವರು ಈ ಇರ್ತಕ್ಕಂಥ ಒಂದು ಏರಿಯಾದಲ್ಲಿ ಬೇರೆ ಬೇರೆ ಕಡೆ ಹೋಗ್ತಿದ್ದಂಥ ಎಲ್ಲ ಡ್ಯೂಟಿಗಳನ್ನು ಒಂದೇ ಸಮಯದಲ್ಲಿ ಒಂದು 500ರಿಂದ 1000 ಜನ ಆ ಕಡೆ ಪಾಸಾದರು ಅಂದರೆ, ಆ 500ರಿಂದ 1000 ಡ್ಯೂಟಿಗಳು ಆಟೋದವ್ರಿಗೆ, ಟ್ಯಾಕ್ಸಿನವ್ರಿಗೆ ಬರ್ತಿದ್ದಂಥ ಡ್ಯೂಟಿಗಳ್ನ ಅವರು ಹಾಕ್ಕೊಂಡೋಗಿ ಡ್ಯೂಟಿ ಮಾಡಿದ್ರೆ, ಅವರು ಸಂಬಳನೂ ದುಡಿತಾರೆ. ಬೆಳಿಗ್ಗೆ ಮಾರ್ನಿಂಗ್ ಅವರು ಹೋಗ್ಬೇಕಾದ್ರೆ ಒಂದು ಡ್ಯೂಟಿ ಪಿಕಪ್ ಮಾಡ್ಕೊಂಡೋಗಿ, ಸಂಜೆ ಬರ್ತಾ ಒಂದು ಡ್ಯೂಟಿನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿದ್ರೆ, ಒಂದು ಗಾಡಿನಲ್ಲಿ 2 ಡ್ಯೂಟಿ ಪರ್ ಡೇ ಮೈನಸ್ ಆದರೆ, ಎಷ್ಟು ಸಾವಿರ ಲಕ್ಷ ಗಾಡಿಗಳು, ಬೈಕ್ಗಳಲ್ಲಿ ಜನ ಕೆಲ್ಸಕ್ಕೆ ಹೋಗ್ತಾರೆ. ಅವರು ಯಾರು ಸಿಂಗಲ್ ಹೋಗೋರು ಇರ್ತಾರೆ, ಅವ್ರುಗಳು ಬೈಕ್ ಟ್ಯಾಕ್ಸಿನಲ್ಲಿ ಯಾರು ಹೋಗೋಕ್ಕೆ ಇಚ್ಛೆ ಪಡ್ತಾರೆ, ಅಂಥವ್ರನ್ನ ಒಂದು ಕಡೆಯಿಂದ ಒಂದು ಕಡೆಗೆ ಡ್ಯೂಟಿ ಮಾಡಿದ್ರೆ, ಒಂದು ಬೈಕ್ನವರು ಅವರು 1 ಲಕ್ಷದಿಂದ 5 ಲಕ್ಷ ಸಂಬಳ ತಗೊಳ್ಳೋರು ಸಹ ಡ್ಯೂಟಿ ಮಾಡಿದ್ರೆ, ಆಟೋನೇ ಜೀವನ ನಂಬ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥವ್ರು ಯಾವ ರೀತಿ ಮಾಡಬೇಕು? ಬೈಕ್ನವರು ಈ ರೀತಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ, ಆಟೋ ಮತ್ತು ಟ್ಯಾಕ್ಸಿನವರು ಯಾವ ರೀತಿ ಜೀವನ ಮಾಡಬೇಕು? ಅವ್ರಿಗೆ ಬೇರೆ ಏನು ಸೋರ್ಸಸ್ ಇದೆ? ದಯಮಾಡಿ ನಾವು ಈ ಮೂಲಕ ಒತ್ತಾಯ ಮಾಡೋದೇನೆಂದರೆ, ಈಗ ಆಲ್ರೆಡಿ ತುಂಬ ಹಲವಾರು ಕಾನೂನಿನ ಹೋರಾಟಗಳಾಗಿದ್ದಾವೆ. ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಯಾವ ರೀತಿ ಒತ್ತಾಯ ಮಾಡಬೇಕಿತ್ತು ಆ ರೀತಿಯೂ ಒತ್ತಾಯ ಮಾಡಿ ಆಲ್ರೆಡಿ ಇದು ತುಂಬ ಚರ್ಚೆಗಳಾಗಿದ್ದಾವೆ. ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ, ದಯಮಾಡಿ ಬೈಕ್ ಟ್ಯಾಕ್ಸಿ ಬೇಡ. ಯಾಕೆ ಬೇಡ ಅಂದರೆ, ನೋಡಿ, ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಒಂದು ಏರಿಯಾದಲ್ಲಿ ಏನು ಬೈಕ್ ಟ್ಯಾಕ್ಸಿನವರು ಡ್ಯೂಟಿ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ, ಈ ಸಂಬಳ ತಗೊಳ್ಳೋ ಅಂಥವರೇ ಈ ರೀತಿ ಬೈಕ್ ಟ್ಯಾಕ್ಸಿ ಮಾಡಿ ಮಾರ್ನಿಂಗ್ ಒಂದು ಡ್ಯೂಟಿ, ಈವ್ನಿಂಗ್ ಒಂದು ಡ್ಯೂಟಿ, 2 ಡ್ಯೂಟಿ ಮಾಡಿದ್ರೆ ತುಂಬ ಲಾಸ್ ಆಗುತ್ತೆ. ಖಂಡಿತವಾಗಿಯೂ ದಯವಿಟ್ಟು ಈ ಬೈಕ್ ಟ್ಯಾಕ್ಸಿನ ನಿಲ್ಲಿಸಿ. ದಯವಿಟ್ಟು ಈ ಬೈಕ್ ಟ್ಯಾಕ್ಸಿ ಬೇಡ.